ಸಾರಿತು ಬಳಗವು ಇದ ಸಹಿಸೋ ದೇವಾ. ದುರದೊಳು ಬಳಗವ ಬಲಿಯನೆ ಕೊಟ್ಟು ದುರದೊಳು ಬಳಗವ ಬಲಿಯನೆ ಕೊಟ್ಟು ಚೋಣೆಯಿಂದ ಆಳುವ ಅರಸನೆಂದೆನಿಸುತ್ತೆ. ಚೋಣೆಯಿಂದ ಆಳುವ ಅರಸನೆಂದೆನಿಸುತ್ತೆ. ಹೃದಯ ಸಂತಾಪವು ಬೇರೆಯು ನೀಡಿ ಸಾರಿತು ಬಳಗವು ಇದ ಸಹಿಸು ದೇವಾ. 10 ದಿನಗಳ ಘೋರ ಇದ್ದದು ತರವಾಯಿತು. ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಭೀಮಸೇನ, ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಮತ್ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಬಹುವಾಗಿ ನಿರೀಕ್ಷಿಸಿ ಬಲು ನಿರಾಸರಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಭೀಮಸೇನ, ಈಗ ಇದರ ಉಪಾಯವೇನು? ಅಗ್ರಜ, ನಾವು ಅದಕ್ಕೆ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಎಂತಹ ಮಾತು ದೊಡ್ಡಪ್ಪ. ಕುಮಾರ, ನಿನ್ನ ಕೈಯಲ್ಲಿ ಹೀಗದೇ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ ಅಭಿಮನ್ಯು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವರ ಯೋಧರಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ಇದಕ್ಕೋಸ್ಕರ ಎಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಅನುಮತಿಯನ್ನು ಕೊಡಿ. ಬಾಬು ಅಭಿಮನ್ಯು, ಬಾಬು, ನೇರ ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗದು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಕೆಲಸಕ್ಕೆ ಕಳುಹಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ಬಿಡ ಚಿಂತೆಯ ತರುವ ನಾಡದೆಲೆಗೆ ಕೊಡು ನೀ ಅಭಯ. ಕುಮಾರ, ಬಿಡ ಚಿಂತೆಯ ತರುವ ನಾಡದೆಲೆಗೆ ಕೊಡು ನೀ ಅಭಯ. ಬಿಡಿ ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಸೆರೆಗಳನ್ನೆಲ್ಲ. ದೊಡ್ಡಪ್ಪ, ಬಿಡಿ ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಸೆರೆಗಳನ್ನೆಲ್ಲ. ತಡವು ಮಾಡದನೆಗೆ ಕೊಡು ನೀ ಅಭಯ. ಕುಮಾರ, ದೊಡ್ಡಪ್ಪ, ತಂದೆ ಮಾತನ ದಯವೊಂದಿರಲಿ ಇಂದಿರೇ ಬರಲೇ. ದೊಡ್ಡಪ್ಪ, ಕುಮಾರ, ತಂದೆ ಮಾತನ ದಯವೊಂದಿರಲಿ ಇಂದಿರೇ ತಾನೇ ಬರಲೇ. ಹಣದೊಳಗೆ ಬೆಳಗಿದರೆ ಕರುಳುಗಳ ಪಡೆದರೆ. ದೊಡ್ಡಪ್ಪ, ಹಣದೊಳಗೆ ಬೆಳಗಿದರೆ ಕರುಳುಗಳ ಪಡೆದರೆ. ಬಿಡ ಚಿಂತೆಯ ತಡವು ಮಾಡದೆಲೆಗೆ ಕೊಡು ನೀ ಅಭಯ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆಯ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡವಲ್ಲವೇ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದ್ದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು
ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿ ಸುಭದ್ರಾ ದೇವಿಯು ಆನಂದಾಶ್ವಗಳನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಅದನ್ನು ಮರಣ ಕಂಜಿ ಈಡಿದ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳೋದಕ್ಕಲ್ಲ ದೊಡ್ಡಪ್ಪ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗೆ ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿರುವೆನು. ಈಗ ಅದರ ಅವಸಾನವು ದೊರೆತಿರುವುದು. ಇಂತಹ ಸಮಯವನ್ನು ವ್ಯರ್ಥ ಮಾಡಬೇಡಿ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಿಸಾಲಿ ಎಂಬುದನ್ನು. ಅಭಿಮಾನುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಸೇಚರವಾಗಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಹೋಗಿ ಅಭಿಮಾನ್ಯುವಿಗೆ ಸಹಾಯಕರಾಗಿ ನೀಡಲು. ಅಭಿಮಾನ್ಯು ವ್ಯೂಹವನ್ನು ಭೇದಿಸಿದರೆ ನಾವೆಲ್ಲರೂ ಅದರೊಳಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡು. ಅವನು ನಿರೀಕ್ಷಿತವಾಗಿ ಬಂದೊದಗಿರುವ ಸಮಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತಾಗಲಿ. ಭೀಮಸೇನ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಮುಂದೆ ಯುದ್ಧ ರಂಗದಲ್ಲಿ ನೀ ಒಂದು ಕ್ಷಣವು ಇವನನ್ನು ಬಿಟ್ಟಿರಲಾಗದು. ಅಭಿಮನ್ಯು ಕುಮಾರ, ಜಯಶೀಲನಾಗಿ ಹಿಂದಿರುಗು. ದೊಡ್ಡಪ್ಪ, ನಿನ್ನ ಪಾಲಿಗೆ ದ್ರೋಣನ ಚಕ್ರವ್ಯೂಹವು ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆಲ್ಲಿಯುವುದು. ಈ ಖಡ್ಗನೇ ನನ್ನ ಸಹಾಯಕನು, ಆ ಪರಮಾತ್ಮನೇ ನನಗೆ ರಕ್ಷಕನು. ಈ ಖಡ್ಗವು ಎಲ್ಲಿಯವರೆಗೆ ನನಗೆ ರಕ್ಷಕನಾಗಿರುವನು ಅಲ್ಲಿಯವರೆಗೆ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ವಿರಾಜಿಸುವುದೆಂಬುದನ್ನು ತಿಳಿಯಿರಿ. ಈ ಖಡ್ಗವು ಸದಾ ವೈರಿಗಳ ರಕ್ತಪಾನ ಮಾಡಲು ಆತುರ ಬರುತ್ತಿರುವುದು. ಆಪಾಡ್ರಿ. ಪ್ರಾಣೇಶ್ವರಿ, ಇದು ನಮಸ್ಕರಿಸುವೆನು ಪ್ರಿಯ. ಮಂಗಳವಾಗಲಿ. ದೇವ ದೇವಿ, ನಾನು ನನ್ನ ಹೃದಯ ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆ. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರಿಯೆ ಸುಂದರಿ, ನಿನ್ನ ದೇವನ ದರ್ಶನವನ್ನೇನು ನೀನು ಹೊಂದಿದೆ. ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವಾಗ ಇವೆಲ್ಲವಲ್ಲ ದೇವ. ಪ್ರೇಯಸಿ, ನಿನ್ನ ಪ್ರೇಮವನ್ನು ದಿನ ದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ. ಉತ್ತರ ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿವ ಚೆಲುವಿನಾಲತೆ ಮಗುವೈರಲು ಭ್ರಮರ.
ನೋಟದಲ್ಲಿ ನಲ್ಲನ ಮನಸೆಳೆದು ಕಣ್ಣೋಟಕ್ಕೆ ನಾ ಮನಸೋತಿರೆ ವಿರಹದ ತಾಪವ ನೀಗಿಸುವ ಲಲನೆ ಹೃದಯದ ತಾಪವ ನೀಗಿಸುವ ಲಲನೆ ನಿನ್ನ ಮನದಲ್ಲಿ ಅನುದಿನ ನಲಿವ ಇನಿಯನ ಮನದಲ್ಲಿ ಅನುದಿನ ನಲಿವ ಬಾಚಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲುವ ಪರಾಗದ ಭ್ರಮರದ ಬರುವಿಗೆ ಬರುವನ ಸಾವಿನ ಪರಿಮಳ ತುಂಬಿದ ಸುಮಧುರನಿಯ ಭ್ರಮರದ ಬರುವಿಗೆ ಬರುವನಿಯ ಪರಿಮಳ ತುಂಬಿದ ಸುಮಧುರನಿಯ ಸರಸವಿ ಮಂಡಿತ ಮೋಹನ ಅಲ್ಲಿ ನೋಡು ಉತ್ತರ ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ಆ ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಚಿಲಿಪಿಲಿ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಹೌದು ಪ್ರಿಯ. ಸರ್ವಶಕ್ತನಾದ ಸೂರ್ಯದೇವರು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸದಾದ ಕ್ರಾಂತಿಯಿಂದ ಈ ಜಗತ್ತನ್ನು ಬೆಳಗುವುದು. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವು ಹಾಗೆ ಪ್ರೇಯಿಸಿ ಅದೇನು ಸ್ವಾಮಿ? ಈ ವಿರಹದಿಂದ ಸಮ್ಮಿಲನದಿಂದ ಪುನಃ ವಿರಹ. ಈ ಎರಡು ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಪರಸ್ಪರ ಸಂಬಂಧವಿಲ್ಲದ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ ಹೃದಯೇಶ್ವರಿ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನೆ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ಪ್ರಾಣೇಶ್ವರ ಪ್ರಿಯ,
ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವಿತ್ತಿರುನು. ಬಾ ಪ್ರಿಯೆ, ಇಲ್ಲಿಯೇ ಕುಳಿತು. ಬಾರೆನ್ನ ಚೆಲುವೆ ಕೂಡೆನ್ನ ಒಲವೇ ಕ್ಷಣವೊಂದಿರವಾಗಿದೆ. ಆನಂದದಿಂದ ಮೈ ಮನಸ್ಸು ಹರಾಗಿದೆ.
ಉತ್ತರ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲವಲ್ಲ ಉತ್ತರ. ಈ 4 ದಿವಸದಿಂದಲೂ ಯುದ್ಧದಲ್ಲಿ ನಿರತರಾಗುವುದು. ಈ ದಿನವಾದರೂ ನನ್ನೊಂದಿಗೆ ಕಾರಣವನ್ನು ಕಳೆಯಬಾರದೆ. ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನಿಂದ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನೀನು ನಗು ನಗುತ್ತಾ ನನ್ನನ್ನು ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ ಈಗ ನಾವು ನಿಮಗೆ ಸಹಾಯಕರಾಗಿದ್ದೀನಿ. ಉತ್ತರ, ಆ ದಿನ ಉಪಾಯವಿಲ್ಲದೆ ತಾಯಿಯು ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಹೌದು ಪ್ರಿಯ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಇರಿಸಿ ನೋಡಲಿ ಪ್ರಿಯ. ಇದು ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಅನಂಗರಾಜಲಕ್ಷ್ಮಿ. ಅನುರಾಗ ದೇವಿಯೇ ಈ ಪ್ರಿಯಕರನ ಸ್ವಾಗತ. ನಾಮುಲು ಮೋಹಗೊಂಡು ನಂದಕ್ಕೆ ಬೆರಗಾದೆ.
ಅನುರಾಗ ಸುಂದರನ ಸ್ವಾಗತ ಲಲಲಾ ಲಲಾ 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 ಲಲಾ. ಬಿಡು ಉತ್ತರ ಬಿಡು. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತೆಗೆದು ತಂದ ಹೂಗಳನ್ನು ಮುಡಿಯೇರಿಸು. ರೂಪುಗೊಂಡ ರತಿ ಮನ್ಮಥ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮಥ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಗೋಪವೇ ಕಾರುಣ್ಯವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕೋಮಲ ಬಾಲೆ ಸಂಗ್ರಾಮ ಕೋಮಲ ಬಾಲೆ ಕಾರುಣ್ಯ ಶೀಲೆ ಕೋಮಲಿ ಕೋಪ ಸಾಕಿದ ರೂಪ ಬಾಮಿಲಿ ಕೋಪ ಸಾಕಿದ ರೂಪ ಕಾರುಣ್ಯ ಸಂಬಂಧ ಲಾವಣ್ಯವ ಬೇರೆ ಕಾರುಣ್ಯ ಸಂಬಂಧ ಲಾವಣ್ಯವ ಬೇರೆ ವೀರಸತಿ ವೀರಸತಿ ಎಂದೀಗ ರಾರಾಜಿಸೆ 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 ನೀರಾಜ ನೇತ್ರ ಗೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊಡಗಿದವು. ಈಗಲೂ ನೀನು ನಗುತ್ತಿರುವೆಯಲ್ಲ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನ ವಿಧೇಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯ್ಯನ್ನು ಸೃಷ್ಟಿಸಿದ ಈ ವಿಧಾತನೇ ಬೇರೆ. ಎರಡು ವಿಭಿನ್ನ ಪ್ರಪಂಚಗಳ ಹಾಸ್ಯ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿದೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವರಿ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತರಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಉತ್ತರೆ, ನಾನು ಈ ದಿನ ನಿನ್ನ ಸಂತೋಷದಿಂದ ನನ್ನನ್ನು ಕಳಿಸಿಕೊಡು. ನಾನೊಂದು ವೇಳೆ ಯುದ್ಧದಲ್ಲಿ ಮಡಿದರೆ ನನಗಾಗಿ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರ್ದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸ ವರ್ಣನೆಯಾಗಿ ನಿರ್ವಹಿಸಿರುವಳು. ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವಾ? ಹಾಗಾದರೆ ನಾನು ನೋಡುತ್ತಿರುವುದು ಏನನ್ನ? ಈಶ್ವರ ಸ್ವರ್ಣ ಪುತ್ಥಳಿಯಲ್ಲಿ ಸಿರಿಕಷದ ಮಾಧುರವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾದರಿಯ, ಈ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರೀ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ದೇವ? ಹಾಗಾದರೆ ನಿನ್ಗಾವ ಗೌರವವೂ ಇಲ್ಲವೋ? ಈ ದಿನ ಎಷ್ಟೊಂದು ಜನ ವೀರಮಾತೆಯರು ವೀರಪತ್ನಿಯರು ತಮ್ಮ ಪತಿಪುತ್ರರನ್ನು ದುಃಖದ ಆವೇಗವನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಧರೆಗುರುಳಿಸದೆ ಸಾಹಸಮುಖಿಯರಾಗಿ ಪ್ರತಿಪುತ್ರರನ್ನು ಬೀಳ್ಕೊಡುವರು. ಅವರಿಗೆ ಯಾವ ಗೌರವವೂ ಇಲ್ಲವೋ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಲಾದ ಮಡದಿಯಾಗ ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ
ಆನಂದ ಬಾಷ್ಪವನ್ನು ಸುರಿಸದ ಮಾತೆಯಾರ ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಪ್ರಿಯ? ಹಾಗಾದರೆ ಇಂದಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಾಡಿದರೆ ನನಗಾಗಿ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಿದೆ. ಉತ್ತರೆಯು ಬೀರಿಸದೆ ಪತಿಯ ಆಜ್ಞೆಯೊಳಗೆ ದೇವರಾಜ್ಞೆ ಅಂತಲವೇ ಪ್ರಿಯ? ಒಲವಿನ ಹಸರೇ ಅಂತರಂಗ ಸಖಿಯೇ ನನ್ನ ಒಲವಿನ ಹಸರೇ ಕಾಯಿಸದೆ ನೋಯಿಸದೆ ಬಾರೇ ಸನಿಹಗೆ ಓ ಪ್ರಿಯತಮೇ ಓ ಪ್ರಿಯತಮೇ. ನನಗಿನ್ನು ಅನುಜ್ಞೆಯನ್ನು ಕೊಡು ದೇವಿ. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಕುರುಕ್ಷೇತ್ರ ರಣರಂಗದಲ್ಲಿ ಭೂಷಿತನಾಗಿ ರಣರಂಗವನ್ನು ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ನಿಜ ಕುಮಾರ, ನಿಜ. ನಿನ್ನಂಥ ವೀರಕ್ಷತ್ರಿಯನಿಗೆ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಎಂದಿಗೂ ಅಪಜಯವಿಲ್ಲ. ಅಮ್ಮ, ನಾನು ಯುದ್ಧಕ್ಕೆ ಹೊರಟಿರು, ನನಗೆ ಅನುಮತಿಯನ್ನು ಕೊಡು ದೇವಿ. ಕುಮಾರ, ಏಳು ಕಂದ, ನೀನಿನ್ನ ದ್ರೋಣರ ಚಕ್ರವನ್ನು ಭೇದಿಸುವಾಗಿ ಪ್ರತಿಜ್ಞೆ ಮಾಡಿರುವಂತೆ ಇದು ನಿಜವೇ ಕಂದ? ಹೌದು ಅಮ್ಮ. ಈ ದಿನ ವೀರಮಾತೆಯ ಪುತ್ರನೆಂದು ಜಗತ್ತಿಗೆ ತೋರಿಸಲು ಇಂದಿನ ನನ್ನ ಅಸಮ ಸಾಹಸದ ದ್ರೋಣನು ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಬ್ಧಿತನಾಗುವನು. ಈ ನನ್ನನ್ನು ಹರಸು ತಾಯಿ. ಹೋಗಿ ಬಾ ಕುಮಾರ, ಹೋಗಿ ಬಾ. ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಉತ್ತರೀಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಿದೆ. ಅಮ್ಮ ತಾಯಿ, ಅನುಗ್ರಹಿತನಾದೆ. ನಿನ್ನ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ನನ್ನನ್ನು ನಗುನಗುತ್ತಾ ಬೀಳ್ಕೊಡು. ಅಮ್ಮ, ನೋವೇನೆಂದು ಅರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿಡುವೆನು. ನಾನೊಂದು ವೇಳೆ ಈ ಯುದ್ಧದಲ್ಲಿ ಮಡಿದರೆ. ಕುಮಾರ, ಅಬದ್ಧವನ್ನು ನಡೆಯಬೇಡ ಕಂದ, ಅಬದ್ಧವನ್ನು ನಡೆಯಬೇಡ. ನಿನ್ನಂಥ ವೀರಕ್ಷತ್ರನಿಗೆ ರಣಭೂಮಿಯು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನಂಟನು. ಹೋಗಿ ಬಾ ಕುಮಾರ, ಕೀರ್ತಿ ಶಾಲಿಯಾಗಿ ಕೊಂಡಿರುವುದು. ಹಾಗೆ ಆಗಲಿ ಅಮ್ಮ.